ಬಂಗಾರ ಬಳಿಯಾಕಿ ಎಲ್ಲವ ಚಂದದ ಗುಡಿಯಾಕಿ ಬಂಗಾರ ಬಳಿಯಾಕಿ ಎಲ್ಲವ ಚಂದದ ಗುಡಿಯಾಕಿ ಯಾರೇ ನಂದಾರ ಮಾರ್ಯಾಗ ಬಾಡ್ಯಾವ ಹಲೋ, ಅನಿಕೇತನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೌದತ್ತಿಗೆ ಬಂದಿದ್ದೀವಿ. ಸೌದತ್ತಿ ಅಂದ್ರೇ ವಿಶೇಷದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಸೌದತ್ತಿಲಿ ಇರುವಂತಹ ಜೋಗತಿಯರು. ಜೋಗತಿಯರನ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೀವಿ. ಈಗಾಗಲೇ ಸೌದತ್ತಿ ಕಥೆದು ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೀವಿ. ಆದರೆ ಅಮ್ಮ ಪ್ರತಿ ಸಲ ಬಾ ಅಂತ ಕರೆಸ್ಕೊತಾಳಲ್ಲ, ಅದನ್ನು ಹೇಳೋಕ್ಕಾಗೋದಿಲ್ಲ ಆ ಭಕ್ತಿಯನ್ನು. ಸೌದತ್ತಿ ಬಗ್ಗೆ, ಎಲ್ಲಮ್ಮನ ಪವಾಡದ ಬಗ್ಗೆ ಜೋಗತಿಯರ ಹತ್ರ ಹಾಗೂ ಇಲ್ಲಿನ ಭಕ್ತರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೊಂಬಾಳೆ ತುಂಬ್ಯಾಳೆ ಹಸಿರು ಗಾಜು ಬಳೆಯ ತೊಡಿಸಿ ಹಾಡಿ ಹಸಿಯ ಬಳಿಯಾಕಿ ಎಲ್ಲವ ಚಂದದ ಗುಡಿಯಾಕಿ ಬಂಗಾರ ಬಳಿಯಾಕಿ ಎಲ್ಲವ ಚಂದದ ಗುಡಿಯಾಕಿ ಯಾರೇ ನಂದಾರ ನಿನ್ನ ಮಾರಕ ಬಾಡ್ಯಾವ ಯಾರೇ ನಂದಾರ ಎಲ್ಲವ ಮಾರಕ ಬಾಡ್ಯಾವ ಯಾರೇ ನಂದಿಲ್ಲ ನನ್ನ ಮಾರಿ ಬಾಡ ನಂದಿಲ್ಲ ನನ್ನ ಮಾರಿ ಬಾಡಿಲ್ಲ ದಂಡಿ ಮನಸ್ಸಿಗೆ ಬಂದಿಲ್ಲ ದಂಡಿ ತಂದಾರ ನನ್ನ ಮನಸ್ಸಿಗೆ ಬಂದಿಲ್ಲ. ಏನು ಉತ್ಸವ ಎಲ್ಲಮ್ಮನ ಮುಖ ಅಥವಾ ಕೊಡ ಅಂತ ಕರಿತೀರಾ? ಈಗ ಗರ್ಭಗುಡಿಗೆ ಹೋಗಿ ಬಂತಲ್ಲ? ಹೌದಾ? ಗದಿಗೆ ಮುಟ್ಟಿಸ್ಕೊಟ್ರ? ಯಾವ್ರವ್ರಿ ನೀವು? ಧಾರವಾಡದವರು. ಈಗ ಅವಾಗ ಬಂದು ಪೂಜೆ ಮಾಡಿಸ್ತೀರಿ? ಹೌದಾ? ಯಾಕೆ ಈ ತರ ಪೂಜೆ ಮಾಡಿಸ್ಬೇಕು? ನಮ್ದು ದೇವಿಗೆ ಒಳ್ಳೇದ್ ಮಾತಾಡ್ರಿ, ಭಕ್ತರು ಮನೆ ಪೂಜೆ ಐತಿ, ಭಕ್ತರು ಕೊಟ್ಟಿದ್ರು. ನಾವಾಗಿ ನಾವು ಭಾಳ ಕೊಟ್ಟಾಡ್ರಿ, ದೇವಿ ಸುಖ ಕೊಟ್ಟಾಡ್ರಿ, ನಮ್ಗೆ ಖ್ಯಾತಿ ಕೊಟ್ಟಾಳ, ಒಳ್ಳೇದು ಮಾಡ್ಯಾಳ. ನಮ್ಗೇನು ಕೊರತೆ ಕೊಟ್ಟಿಲ್ಲ, ಏನು ಕೈ ಹಾಕ್ತಾರೆ ಅನ್ನ ಕೊಡ್ತಾಳ, ಭಕ್ತರ ಕಡೆ ಇಸ್ಕೊಡ್ತಾಳ, ಭಕ್ತರು ಕೊಡ್ತಾಳ. ನಮಸ್ಕಾರ, ಜೋಗತಿ ನೇತ್ರ ಅವ್ರು ನಮ್ಮ ಜೊತೆ ಇದ್ದಾರೆ. ಸೌದತ್ತಿನಲ್ಲಿದ್ದೀವಿ. ಸೌದತ್ತಿಗೆ ಬಾದಾಮಿಯಿಂದ ಬಂದಿದ್ದಾರೆ ಜೋಗತಿ ನೇತ್ರ ಅವರು. ಜೋಗತಿ ಅಂದ್ರೆ ಏನು, ಯಾಕೆ ಅವ್ರನ್ನ ಜೋಗತಿ ಅಂತ ಕರೀತಾರೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ನೇತ್ರ ಅವರು. ನೋಡಿ, ಮೊದಲನೇದಾಗಿ ಭಾಳ ಖುಷಿ ಆಗ್ತಿದೆ. ತುಂಬಾ ಚಲೋ ಕಾಣ್ಕೊತೀವಿ. ಇದು ಬನಶಂಕರಿಯಿಂದ ಬಂದಿದ್ದೀವಿ ಅಂತ ಹೇಳಿದ್ರಲ್ಲ, ಯಾಕೆ ಸೌದತ್ತಿ ಅಂತಂದ್ರೆ ಅಷ್ಟು ಇಷ್ಟ ನಿಮಗೆ? ಎಲ್ಲ ಮೊನ್ನೆ ಹುಡ್ಕೊಂಡು ಯಾಕೆ ಬಂದಿರಿ? ಯಾಕೆ ನಮ್ಗೆ ಏನೋ ಕಷ್ಟ ಆಗಲಿ, ಏನೋ ಸುಖ ಆಗಲಿ, ನಾವು ಈ ತಾಯಿನ ನೆನಪಿ ಭಾಳ ಜೀವನ ಮಾಡಿ. ನಮ್ಮ ತಾಯಿ ತಂದಿನ ಎಷ್ಟೋ ಸರಿ ಇಲ್ಲ, ಅನ್ನ ತಮ್ಮರು ನಮಗೆ ನೋಡೋಣ. ಯಾಕಂದ್ರೆ ನಾವು ಇಕ್ಕಿಲಿದ್ದಾನೆ ಅಂದ್ರೆ ಒಂದು ಸ್ವಲ್ಪ ಅನ್ನ ಅಂತೀವಿ, ಇಕ್ಕಿಲಿದ್ದಾನೆ ಮಾಡ್ತೀವಿ, ಬರ್ರಿ ಹೋಗ್ರಿ ಅಂತ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲ ಮಾಡಿ ನಮ್ಗೆ ನಿಮ್ಮ ಇಡೀ ಜೀವನ ಎಲ್ಲ ಸೇವೆಗೋಸ್ಕರ ಮುಡ್ತೀವಿ. ಯಾಕಂದ್ರೆ ಹಿಂಗೆ 4 ಮಂದಿಯಾಗ ಅಡ್ಡಾಡೋದು ನಮಗೂ ಒಂದು ಸ್ವಲ್ಪ ಕಷ್ಟ ಅನಿಸ್ತೈತಿ. ಆದ್ರೂ ಗಟ್ಟಿ ಜನ್ಮ ಮಾಡಿ ತಾಯಿನ ದಾನ ಹಾಕಿ ನಮ್ಮದು ಒಳಗಿಂದೆಲ್ಲ ಕಷ್ಟನೂ
ಮನುಷ್ಯನ ಇಟ್ಕೊಂಡು ಮಕ್ಕಂತ ಅದು ಯಾರಾದ್ರೂ ರೇಗಿಸಿದ್ರೆ ಏನು ರೇಗಿಸಿದ್ರೆ ಏನು ಮಾಡೋಕ್ಕಾಗಲ್ಲ ಏನು ರೇಗಿಸ್ತಾರ ಅವರು ನಮ್ಮ ಅಣ್ಣ ತಮ್ಮಾರ ಅಂತ ತಿಳ್ಕೊಂಡು ಏನು ಅನ್ನಲ್ಲ ಸುಮ್ಮನೆ ಜೋಗತಿ ಆಗಬೇಕು ಅಂತ ನಿರ್ಧಾರ ನಾವು ಮಾಡಿದ್ದೆಲ್ಲ ಮೇಡಮ್ ನಾವೇನೋ ಬೇಕಂತ ನಾವು ಮಾಡಿರಲಿಲ್ಲ ಅದು ತಾಯಿ ಮಹಿಮಾ ಆಕೆ ತಾಯಿ ಇದು ಮಾಡ್ತಾಳೆ ಎಷ್ಟು ಜನ ತಾಯಿ ಕರ್ಸ್ಕೊಂಡು ಸೇವೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನೀವು ನಿಜವಾಗ್ಲೂ ತಾಯಿಗೆ ಬೇಕಾಗಿರೋದು. ತಾಯಿಗೆ ಬೇಕಾಗಿತ್ತು ಯಾವ 4 ಮಂದಿ ಅದಕ್ಕೆ ಬೇಡ ಅಷ್ಟೇ ಕಷ್ಟಪಡ್ತಾರೆ ಎಲ್ಲರೂ ಹೋದ್ರೆ ಅಸಹ್ಯವಾಗಿ ಮಾತಾಡ್ತಾರೆ ಆದ್ರೆ ಆ ತಾಯಿ ನಮ್ಮನ್ನು ಹಿಂಗೆ ಮಾಡ್ಯಾಳ ಅಂತಂದು ಇನ್ನೊಬ್ರು ನಮ್ಗೆ ಅಸಹ್ಯವಾಗಿ ಮಾತಾಡ್ತಾರೆ ಯಾರಾಗಲಿ ಹೊರಗ್ಲಾರಾಗಲಿ ಯಾರಾಗಲಿ ಸೇರಲ್ಲ ನಮಗೆ ನೋಡಿದ್ರೆ ಒಂದು ಸ್ವಲ್ಪ ಕೇವಲವಾಗಿ ಕಾಣ್ತಾರೆ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಿದ್ದೀರಾ ಕಾಣಿಸ್ತು ತಾಯಿ ಮಹಿಮಾ ಇತ್ತು ನಮ್ಮ ತಾಯಿ ಸ್ವರೂಪ ನಾವು ನೇತ್ರ ಅವ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನೀವು ಮನ್ಸಿನ ಮಾತು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಈ ಮನ್ಸಿನ ಮಾತು ನಿಮ್ಮ ಲೆಕ್ಕದಲ್ಲಿ ನೋಡೋದು ಕೈತಿ ಎಲ್ಲರೂ ಮನುಷ್ಯರೇ. ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ, ಮನುಷ್ಯತ್ವಕ್ಕಿಂತ ದೊಡ್ಡ ಮಾತು ಯಾವುದೂ ಇಲ್ಲ. ತಾಯಿ ನಿಮ್ಮನ್ನು ಕಾಪಾಡಿ. ಥ್ಯಾಂಕ್ ಯು ಸೋ ಮಚ್ ನೇತ್ರ ಅವರೇ. ತುಂಬ ಭಾಳ ಚಲೋ ಕಡೆ ಆ ತಾಯಿ ಎಲ್ಲ ಮಾಡೋದು ಬಂಗಾರ ಬಳಿಯಾಕಿ ಎಲ್ಲವ ಚಂದದ ಗುಡಿಯಾಕಿ ಬಂಗಾರ ಬಳಿಯಾಕಿ ಎಲ್ಲವ ಚಂದದ ಗುಡಿಯಾಕಿ ಯಾರೇ ನಂದಾರ ನನ್ನ ಮಾರಕ ಬಾಡ್ಯಾವ ಯಾರೇ ನಂದಾರ ಎಲ್ಲವ ಮಾರಕ ಬಾಡ್ಯಾವ ಯಾರೇ ನಂದಿಲ್ಲ ನನ್ನ ಮಾರಿ ಬಾಡಿಲ್ಲ ಯಾರೇ ನಂದಿಲ್ಲ ನನ್ನ ಮಾರಿ ಬಾಡಿಲ್ಲ ಸೀರೆ ತಂದಾರ ನನ್ನ ಮನಸ್ಸಿಗೆ ಬಂದಿಲ್ಲ ಸೀರೆ ತಂದಾರ ನನ್ನ ಮನಸ್ಸಿಗೆ ಬಂದಿಲ್ಲ ಬಂಗಾರ ಬಳಿ ಹಾಕಿ ಎಲ್ಲವ ಚಂದದ ಗುಡಿ ಹಾಕಿ ಬಂಗಾರ ಬಳಿ ಹಾಕಿ ಎಲ್ಲವ ಚಂದದ ಗುಡಿ ಹಾಕಿ ಯಾರೇ ನಂದಾರ ಎಲ್ಲವ ಮಾರಕ ಬಾಡ್ಯಾವ ಯಾರೇ ನಂದಾರ ಎಲ್ಲವ ಮಾರಕ ಬಾಡ್ಯಾವ ಯಾರೇ ನಂದಿಲ್ಲ ನನ್ನ ಮಾರಿ ಬಾಡಿಲ್ಲ ಯಾರೇ ನಂದಿಲ್ಲ ನನ್ನ ಮಾರಿ ಬಾಡಿಲ್ಲ ಕುಬಸ ತಂದಾರ ನನ್ನ ಮನಸ್ಸಿಗೆ ಜೋಳದ ರೊಟ್ಟಿ ತಿಂದು ಎಷ್ಟು ದಿನ ಆಗಿತ್ತು ಅಂತಂದ್ರೆ ಸೌದತ್ತಿಗೆ ಬಂದಾಗ ಇದನ್ನಂತೂ ಮಿಸ್ ಮಾಡಂಗೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿರೋದೇ ಯಾವ್ದೋ ಹೋಟ್ಲಿಗೆ ಹೋಗಿ ಎಲ್ಲೋ AC ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಳ್ಳೋದಲ್ಲ, ಅಲ್ಲಲ್ಲಿ ಸಿಕ್ಕಿದ ಜಾಗದಲ್ಲಿ ಮನೆಯವ್ರ ಜೊತೆ ಬಂದು ಜೋಳದ ರೊಟ್ಟಿ ತಗೊಂಡು ತಿನ್ನೋದೇ ಇಲ್ಲಿನ ವಿಶೇಷ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದನ್ನ? ಅಮ್ಮ ನಾವು 9 ವರ್ಷ ಆತ್ರಿ ಮೇಡಮ್. 9 ವರ್ಷದಿಂದನಾ? ಅವರು 30 ವರ್ಷದಿಂದ ಮಾಡ್ತಿದ್ದೀರಾ? ಅಮ್ಮನ ಮಹಿಮೆ ಬಗ್ಗೆ ಹೇಳಿ. ಅಮ್ಮನಿಂದ ನೀವು ಬೇರೆಯವ್ರ ಹೊಟ್ಟೆ ತುಂಬಿಸ್ತೀರಾ? ಅಮ್ಮನಿಂದನೇ ನಿಮ್ ಹೊಟ್ಟೆನು ತುಂಬುತ್ತಾ? ಹೊಟ್ಟೆ ತುಂಬಿಸ್ತಾಳಿವ ನಮ್ಮ ತಾಯಿ. ಹೇಳಿ ಮಹಿಮೆ ಬಗ್ಗೆ ಏನ್ ಅನ್ಸುತ್ತೆ? 30 ವರ್ಷದಿಂದ ನಾವು ಹೊಟ್ಟೆ ತುಂಬ್ಕೊತೀವಿ. ಸುತ್ತಮುತ್ತ ಹಳ್ಳಿಯಾರ ಸತೆ ಹೊಟ್ಟೆ ತುಂಬ. ನೀವೆಲ್ಲ ಇದೇ ಹಳ್ಳಿಯವರ? ನಾವ್ ಇಲ್ರಿ ಚುಕ್ಕುಮ್ಮಿರಿ. ಹೌದಾ? ಚುಕ್ಕುಮ್ಮಿರಿ ಅವರ. ಸಂಜೆ ಹೊರಟ್ಬಿಡ್ತೀರಾ? ಸಂಜೆ ಮುಂದೆ ಹೋಗ್ತೀರಿ 5 ಗಂಟೆಕ್ ಅಂದ್ರೆ ಹೋಗ್ತೀರಿ. 5 ಗಂಟೆ. ಏನೇನಿದೆ ತೋರ್ಸಿ. ಇದು ಬಟಾಟ್ರಿ, ಬಟಾಟಿ ಪಲ್ಯ, ಇದು ಕಡ್ಲಿ ಉಸುಳ್ರಿ, ಕಡ್ಲಿ, ಇದು ಹಸಿ ಚಟ್ನಿ ರೀ, ಹಸಿ ಚಟ್ನಿ, ಇದು ಪುಂಡಿ ಪಲ್ಯ ರೀ, ಪುಂಡಿ ಪಲ್ಯನ ಅದು, ಇದು ಕೆಂಪ್ ಚಟ್ನಿ ರೀ, ಕೆಂಪ್ ಚಟ್ನಿ, ಮೊಸರು ರೀ, ಆಮೇಲೆ ಪ್ಲೇಟ್ ಹಂಗ್ ಹಾಕೊಡೋದು. ಪ್ಲೇಟ್ ಹಾಕ್ಬಿಡ್ತೇವ. ಎಲ್ಲ ರೊಟ್ಟಿ ಮಾರೋರೆಲ್ಲ ಬಂದ್ಬಿಟ್ರು. ಇದು ನಾನ್ ತಗೊಂಡಿರೋ ರೊಟ್ಟಿ, ಬನ್ನಿ ತಿನ್ನೋಣ. ಇದು ರೊಟ್ಟಿ ಚಲೋ ಐತಿ, ಸೂಪರ್. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ. ಲಕ್ಷ್ಮಿ, ನೀವು ಜೋಗತಿಯವರು. ಈ ಜೋಗತಿಯವ್ರಿಗೆ ಎಲ್ರಿಗೂ ಆ ಸರ ಒಂದು ವಿಶೇಷವಾಗಿ ಕಾಣಿಸ್ತಾ ಇದೆ. ಆ ಕೆಂಪು ಮಣಿ ಹಾಕೊಂಡಿದ್ದೀರಲ್ಲ, ಅದ್ರ ಬಗ್ಗೆ ಹೇಳಿ ದಯವಿಟ್ಟು. ಅದನ್ನ ಜೋಗತಿಯರು ಮಾತ್ರ ಹಾಕೊಳ್ಬೇಕಾ? ಈಗ ನನಗೆ ಹಾಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಅನಿಸ್ತಿದೆ. ಆ ತರ ಇಲ್ಲ, ಹಾಕೊಳ್ಳಂಗಿಲ್ಲ. ನಂತರನೇ ಒಂದಷ್ಟು ಜನ ಇರ್ತಾರೆ, ಅವ್ರಿಗೆಲ್ಲ ನೀವೇನ್ ಹೇಳ್ತೀರಾ? ಯಾಕೆ ಅದನ್ನ ಹಾಕೊಳ್ಬೇಕು ಹೇಳಿ? ಇದನ್ನ ಯಾಕೆ ಹಾಕೋಬೇಕಂದ್ರೆ ಅಮ್ಮ ನಮ್ಗೆ ಕನಸಿನಲ್ಲಿ ಬಂದು ಕಾಡ್ತಿರ್ತಾಳೆ. ಅಮ್ಮ ನೀವು ಒತ್ಕೋಬೇಕು ನನ್ನ ಅಂತ. ಒಳ್ಳೆ ಹಾಕಿದ್ದು ಅಮ್ಮ ಕುದುರೆ ನೋಡ್ತಿರ್ತಾಳೆ. ಇಂಥ
ಜನ ಅದಾರೆ, ಅವ್ರಿಗೆ ನಾನು ಸೇವಾ ಮಾಡ್ತಾ ಇದಾರ ಅಂತಂದು ಅವರು ಅಮ್ಮ ಬಂದು ಕನಸಿನಲ್ಲಿ ಕಾಡ್ತಾಳ, ನಮ್ಗೇನೋ ಒಂದು ಇದನ್ನ ತೊಂದರೆ ಮಾಡ್ತಾಳ. ಆವಾಗ ನಾವು ಇಂತಲೇ ದೊಡ್ಡವ್ರನ್ನ ಕೇಳ್ತೀವಿ, ಕೇಳಿ ಏನ್ ಮಾಡ್ತೀವಿ, ಇಂತೆಲ್ಲ ಅಮ್ಮ ಮುದ್ರಿ ಹೊರ್ಬೇಕಂದಾಗ ನಾವು ಹೊರ್ಬೋದು ಅದನ್ನ. ಅಮ್ಮ ಕಾಡ್ಲಾರ್ದ ಇದನ್ನ ಮಾಡ್ಲಾರ್ದ ನಾವು ಹಂಗ ಒತ್ಕೊಳಕ್ ಆಗೋದಿಲ್ಲ. ಅಮ್ಮ ಬಂದು ನಮ್ಗೆ ಹೇಳ್ಬೇಕು, ನೀವು ಬಂದು ನನ್ನ ತಗೋಬೇಕು, ನನ್ನ ಚಾಕ್ರಿ ಮಾಡ್ಬೇಕು, ನನ್ನ ಸೇವಾ ಮಾಡ್ಬೇಕು ಅಂತಂದು ಆಕಿ ಒತ್ತಿದ್ಮೇಲೆ ಹಂಗೆ ಕುಂದ್ರಂಗಿಲ್ಲ. 5 ಮನೆ ನಾವು ಜೋಗಾಡ್ಬೇಕು. 5 ಮನೆ ಪ್ರತಿದಿನನಾ? ಶುಕ್ರವಾರ ಮಂಗಳವಾರ ಭಿಕ್ಷಾ ಮಾಡ್ಬೇಕು. 5 ಜನ ನಾವು ಎಷ್ಟೋ ಶ್ರೀಮಂತರ ಇದ್ರು 5 ಮನೆ ನಾವು ಭಿಕ್ಷೆ ಮಾಡಿ ಊಟ ಮಾಡ್ಬೇಕು. ಇವತ್ತು ನಮ್ಮ ಮನೇಲಿ ಲಕ್ಷಾಂತರ ರೂಪಾಯಿ ಐತಿ, ದುಡ್ಡು ಬಂಗಾರ ಐತಂದ್ರು ನಾವು ಮನೇಲಿ ಹಂಗ ಕುಂದ್ರಂಗಿಲ್ಲ, ಅವಳನ್ನ ಮನೇಲಿ ಹಂಗ ಇಡಂಗಿಲ್ಲ. ತಲೆ ಮೇಲೆ ಎತ್ಕೊಂಡು ನಾವು 5 ಮನೆ ಭಿಕ್ಷೆ ಮಾಡಿ ನಾವು ಊಟ ಮಾಡ್ಬೇಕು. ಶುಕ್ರವಾರ ಮಂಗಳವಾರ ಪೂಜೆ ಪುನಸ್ಕಾರ. ಇಲ್ಲ 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 ಇಲ್ಲ, ಹಂಗ್ ನಿಂತ್ಕೊಳಕ್ ಬರೋದಿಲ್ಲ. ಹಂಗೆ ಅಮ್ಮ ಬಂದು ಅಕ್ಕಿ ಮನಸ್ಸಿನಲ್ಲಿ ಅಕ್ಕಿ ನೋಡ್ತಾಳ ಕುದ್ರಿನ, ಯಾವ ಕುದ್ರಿ ಬೇಕು ಸವಾರಿ ಮಾಡ್ಬೇಕು ಅನ್ನೋದಿದ್ರೆ ಅಷ್ಟೇ ಅಕ್ಕಿನ ತಗೊಳೋದು. ಹಂಗ ಸಿಕ್ಕಂಗ ಒಳಗ್ ಬರೋದು ಮಹಿಮಾ ಬಾಳ ಐತಿ. ನಮಗೆ ಜೋಗಮ್ಮ ತೀರಿಗೆ ಬಿಟ್ರೆ ಈ ದೀಕ್ಷೆ ತಗೊಳೋದು ಬೇರೆಯವ್ರಿಗೆ ಅಧಿಕಾರ ಇರಕ್ಕಿಲ್ಲ ಅಮ್ಮ. ಏಕಂದ್ರೆ ಇದು ತಾಯಿನೇ ನಿರ್ಧಾರ ಮಾಡ್ತಾರೆ. ಮಹಾಲಕ್ಷ್ಮಿ ಮನೆ ಒಳಗೆ ಬರ್ಬೇಕಾದ್ರೆ ಗೆಜ್ಜೆ ನಾದದಲ್ಲೇ ಬರ್ತಾಳೆ. ಆದ್ರಿಂದ ನಾವು ರೇಣುಕಾ ಎಲ್ಲಮ್ಮ ಒಂದು ರೂಪನೇ ಲಕ್ಷ್ಮಿ ಆಗಿರ್ತಾಳೆ. ಆದ್ರಿಂದ ಗೆಜ್ಜೆ ಕಾಲಕ್ಕೆ ಧರಿಸಿ. ನೀವು ಹಾಕೋತೀರಾ ಗೆಜ್ಜೆ? ನೋಡಿ ಅವ್ರು ಹೇಳ್ತಾ ಇದಾರೆ, ಇದು ಎಲ್ಲಮ್ಮನಿಗೆ ಅಂತ ಇರೋ ಗೆಜ್ಜೆ ಅಂತೆ. ಈ ಗೆಜ್ಜೆ ನಾದ ಯಾಕಿರ್ಬೇಕು ಅಂದ್ರೆ, ಮನೆಗೆ ಮಹಾಲಕ್ಷ್ಮಿ ಬರ್ಬೇಕು ಅಂತಂದ್ರೆ ತಾಯಿ ಗೆಜ್ಜೆ ಹಾಕೊಂಡ್ ಬರ್ತಾಳಲ್ಲ, ಗೆಜ್ಜೆ ಹಾಕೊಂಡ್ ಬರ್ತಿದ್ದಾಳೆ ಅಂದ್ರೆ ಮಹಾಲಕ್ಷ್ಮಿ ಬರ್ತಿದ್ದಾಳೆ ಅಂತ ಅರ್ಥ. ಹಾಗೆ ಎಲ್ಲಮ್ಮನ ಭಕ್ತರು, ಆ ಜೋಗತಿಯರು ಇದನ್ನ ಹಾಕೊಂಡ್ ಬರ್ತಿದ್ದಾರೆ ಅಂತಂದ್ರೆ ಎಲ್ಲಮ್ಮನೇ ಸಾಕ್ಷಾತ್ ಎಲ್ಲಮ್ಮನೇ ಬರ್ತಿದ್ದಾಳೆ ಅಂತ ಒಂಥರ ಕಣ್ಣು ಹೊತ್ಕೊಬೇಕು ಅಂತ ಅನಿಸ್ತಿದೆ. ಕಟ್ಕೊಳ್ಳಿ ಗೆಜ್ಜೆ. ಕೌಡಿ ಸರ ಏನಂದ್ರೆ ತಾಯಿ ಪರಮೇಶ್ವರಿ ಚಾಮುಂಡೇಶ್ವರಿ ರುಂಡಮಾಲಿನಿ ಇದ್ದಂಗೆ. ಅದು ದುಷ್ಟ ಶಕ್ತಿಗಳನ್ನೆಲ್ಲ ಕೌಡಿ ಸರದಲ್ಲಿ ಅಡಗಿಡ್ತಾಳೆ. ಓ, ದುಷ್ಟ ಶಕ್ತಿಗಳನ್ನ ಕವಡೆ ಸರದಲ್ಲಿ ಅಡಗಿಡುವಂತದ್ದು. ನೀವು ಹಾಕೊಂಡಿದ್ದೀರಲ್ಲ ಕವಡೆ ಸರ, ಅದಿದ್ರೆ ಯಾವ ದುಷ್ಟ ಶಕ್ತಿಗಳು ನಿಮ್ ಹತ್ರ ಬರಂಗಿಲ್ಲ. ಶ್ರೇಷ್ಠವಾಗಿರೋದು. ತೋರ್ಸಿ ಒಂದ್ಸಲ ಕವಡೆ ಸರ. ಅಲ್ಲ ಹಂಗೆ ತೋರ್ಸಿ, ಹಿಂಗ್ ಹಿಡೀರಿ. ಓಕೆ ಓಕೆ. ಯಾವ ದುಷ್ಟ ಶಕ್ತಿಗಳು ನಿಮ್ ಹತ್ರ ಸುಳಿಯಂಗಿಲ್ಲ ಅದಿದ್ರೆ. ಯಾವ ಕೆಟ್ಟು ಮನುಷ್ಯರು ಕೂಡ ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ, ನೋಡಕ್ಕಿಲ್ಲ. ಅಮ್ಮನಿಗೆ ಅದು ಒಂದು ದೃಷ್ಟಿ ಅವಳಿಗೆ, ಅದು ಮೇನ್ ಬೇಕು ಕೌಡೆ. ನಮ್ಮನ್ನ ಕೆಟ್ಟ ಭಾವನೆಯಿಂದ ಯಾರನ್ನ ನೋಡಿದ್ರೆ ಉದೋ ಎಲ್ಲಮ್ಮ ಅಂತೀವಿ, ಭಂಡಾರ ತೂರು ಬಿಡ್ತೀವಿ, ಎಲ್ಲಮ್ಮ ನೀನೇ ನೋಡ್ಕೊ ಅಂತ. ಆವಾಗ ಈ ತಾಯಿ ಮೊದಲನೇ ಮಾಡೋದೆ ಹೆಣ್ಣು ಅಲ್ಲ ಗಂಡು ಅಲ್ಲ ಮಾಡೋದು. ಲಕ್ಷ್ಮಿ ಅವರೇ, ಭಂಡಾರದ ಬಗ್ಗೆ ಸ್ವಲ್ಪ ಹೇಳಿ. ಅವ್ರ ಅಣ್ಣಂದಮ್ಮ ಭಂಡಾರ ಅಂದ್ರ ಮೈಲಾರಲಿಂಗಪ್ಪಂದು. ಅಲ್ಲಿದೆಯಲ್ಲ ದೇವಸ್ಥಾನ? ಅಲ್ಲ ಅಲ್ಲ, ಅಂದ್ರೆ ಆ ಕಡೆ ಇದ್ದಾನೆ ಮೈಲಾರಲಿಂಗೇಶ್ವರಂದು, ಅದು ಭಂಡಾರ. ಅಮ್ಮಂದು ಕೌಡೆ, ಅಮ್ಮನ ಕೌಡೆ ಗೆಜ್ಜೆ ಅಮ್ಮಂದು. ಅವಳು ಅವ್ರ ಅಣ್ಣನ ಕಡೆ ಹೋದಾಗ ಒಂದು ಚಿಟಿಕೆಯಲ್ಲಿ, ಅಂದ್ರೆ ಅಲ್ಲಿ ಚಟ್ಟಿ ಭಂಡಾರ ಅಂತ ಇರುತ್ತೆ ಅಮ್ಮಂದು, ಅವ್ರ ಅಣ್ಣಂದು. ಆ ಚಟ್ಟಿ ಭಂಡಾರ ವರ್ಷದಲ್ಲಿ ಒಮ್ಮೆ ಜಾತ್ರೆ ಆಗುತ್ತೆ. ಆ ಚಟ್ಟಿ ಭಂಡಾರಕ್ಕೆ ಹೋದಾಗ ಅಮ್ಮ ಅವಂದು ಭಂಡಾರ ತಗೊಂಬಂದಿದ್ದಾಳೆ ಒಂದ್ ಚಿಟಿಗೆಯಲ್ಲಿ. ಕದ್ದು ಅವಳು ಒಂದು ಚಿಟಿಗೆ ಭಂಡಾರ ತಗೊಂಬಂದಿದ್ದಕ್ಕೆ ಅವ್ರಣ್ಣ ಏನ್ ಮಾಡಿದಾನ, ಅಮ್ಮನು ಕೌಡಿ ಒಯ್ದಾನ, ಅವಳು ಕೌಡಿ ಅವನು ಒಯ್ದಿದ್ದಾನೆ. ಹಂಗಾಗಿ ನಿನ್ನ ಭಂಡಾರ ಹೆಚ್ಚು ನನ್ನ ಭಂಡಾರ ಹೆಚ್ಚು ಅಂತಂದು ಅವನ್ಗೆ ಕಡಿಮೆ ಇವಳಿಗೆ ಜಾಸ್ತಿ. ಪ್ರತಿಯೊಬ್ರು ಬಂದ್ರು ಭಂಡಾರ ಹಚ್ಕೊಂಡೆ ಹೋಗ್ಬೇಕು, ಭಂಡಾರ ತೂರ್ಬೇಕು. ಭಂಡಾರದಲ್ಲೇ ಜಾತ್ರೆ, ಭಂಡಾರದಲ್ಲೇ ಮಹಿಮಾ. ಭಂಡಾರ ಅಂದ್ರೆ ಹಂಗೆ ಭಂಡಾರ ಅಲ್ಲ, ಒಂದು ಭಂಡಾರ ಅಂದ್ರೆ ಒಂದು ಬಂಗಾರ ಇದ್ದಂಗ ಆಕಿಗೆ ಭಂಡಾರ ಅಂದ್ರೆ ಒಂದು ದೊಡ್ಡ ಸೃಷ್ಟಿ ಅವಳದು. ಭಂಡಾರದಲ್ಲಿ ಆಕಿಗೆ ಹೇಳ್ಕೊಳ್ಳೋದೆಲ್ಲಮ್ಮ ಅಂತ ಎದಕ್ಕಂತಾರಂದ್ರೆ ಆಕಿ ಭಂಡಾರದ ಒಡತಿ ಆಕಿ. ಅದಕ್ಕೆ ಹೇಳ್ತಾ ಇದೀನಿ, ಇಲ್ಲಿದೆ ನೋಡಿ ಭಂಡಾರ. ಬರೋರ್ ಎಲ್ರು ಭಂಡಾರನ ಮನೆಗೆ ತಗೊಂಡು ಹೋಗ್ತಾರೆ, ಆಮೇಲೆ ಭಕ್ತಿಯಿಂದ ಹಣೆಗೆ ಹಚ್ಕೊಳ್ತಾರೆ. ಇಲ್ಲಿ ಯಾವುದೇ ಫ್ಯಾಷನ್ ಏನು ಬರೋದಿಲ್ಲ. ಬಂದವ್ರು ಎಲ್ರು ಭಂಡಾರ ಹಚ್ಕೋಬೇಕು, ಭಂಡಾರ ಎರ್ಚಿ ಉಧೋ ಉಧೋ ಎಲ್ಲಮ್ಮ ಅಂತ ಹೇಳ್ಬೇಕು. ಆಗ ಮಾತ್ರ ನಾವು ಕೊಡ್ತಾರೋ ಸೇವೆಗೆ ಸಾರ್ಥಕತೆ ಸಿಕ್ತಂಗೆ. ಕರೆನಾ? ಇದ್ಯಾಕ ಗಂಟ ಕೊಳ್ತಿದ್ದೀರಾ? ಅದನ್ನ ಯಾಕೆ ಗಂಟ ಹಾಕೊಳ್ಳೋದು? ಅದು ಅಮ್ಮನ ಜೊತೆ ಶಕ್ತಿ ಅಂತ. ಅದನ್ನ ಎತ್ಕೊಂಡ್ರಿ ಅಂದ್ರೆ ನಿಮ್ ಮೇಲೆ ಅಮ್ಮ ಇರ್ತಾಳೆ ಅಂತಲ್ವಾ? ಅವಾಗ ನಾವೆಲ್ಲ ನಿಮಗೆ ನಮಸ್ಕಾರ ಮಾಡ್ತೀವಿ. ಅಂದ್ರೆ ವಾರ ಅಲ್ಲಮ್ಮ ಆಕಿನ ಒತ್ಕೊಂಡು ಕುಂತ ಹಾಕಿದ್ನಂದ್ರ ಅಮ್ಮ ಎಕ್ದಮ್ ಮೈ ಮೇಲೆ ಬಂದ್ಬಿಡ್ತಾಳೆ.
ಕಯಂತೋ ನಿನ್ನ ವೈನಾವ ಎಲ್ಲಮ್ಮ ಜೋಗಲ ನಮ್ಮ ಅಲ್ಲವಾ ನಾವು ಅಲ್ಲವಾ ಇವ್ರೇ ಅದೇನ್ ತಪ್ಪಲ್ಲಮ್ಮ ಬೇಡ್ಕೊರಮ್ಮ ಬೇಡ್ಕೋರಿ ಏನು ಬೇಡ್ಕೊಳ್ತಾ ಇದ್ದೀನಿ. ಏನಾಗೋದಿಲ್ಲಮ್ಮ ಹಂಗೆ ಇದು. ಓಂ ಆದಿಪರಾಶಕ್ತಿ ನಮಸ್ಸುತಾಯಿನಿ ನಾರಾಯಣಿ ಭಗವತಿ ವಿಷ್ಣು ಬ್ರಹ್ಮ ಮಹೇಶ್ವರಿ ಚಂಡಿ ಚಾಮುಂಡೇಶ್ವರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ನಮೋ ನಮಃ. ಎಲ್ಲ ನವಶಕ್ತಿಯರು ಸೇರಿ ನಾವು ಎಲ್ಲ ನವಶಕ್ತಿಯರನ್ನು ಆರಾಧಿಸ್ತೀವಿ. ಅದು ಎಲ್ಲಮ್ಮ ಆಗಲಿ ದುರ್ಗಮ್ಮ ಆಗಲಿ. ಆದರೆ ನೀವಿವತ್ತು ಎಷ್ಟೊಂದು ಜನಕ್ಕೆ ಏನು ಹೇಳಿದ್ದೀರಾ ಅಂತಂದರೆ, ಕೆಲವರು ಭಕ್ತಿ ಇದೆ, ಭಕ್ತಿನ ಹೆಂಗೆಂಗೋ ತೋರಿಸ್ತಾರೆ, ಸುಳ್ಳು ತೋರಿಸ್ತಾರೆ ಅಂತ ಹೇಳ್ತಾರೆ. ಅದು ಸುಳ್ಳೋ ನಿಜನೋ ಅನ್ನೋದು ಎಷ್ಟೊಂದು ಜನಕ್ಕೆ ಇವತ್ತು ಅರ್ಥ ಆಗಿರುತ್ತೆ. ಎಲ್ಲಮ್ಮ ಸುಮ್ಮನೆ ಅಲ್ಲ, ಎಲ್ಲಮ್ಮನ ಪವಾಡ ಇದ್ದರೆ ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಬದುಕ್ಬೋದು ಅಂತ. ಈಗ 18 ವರ್ಷ ಆಯ್ತು ಅಮ್ಮನ ಹೊತ್ಕೊಂಡ್ರು ನಮಗೆ ಇನ್ನೂ ಗೊತ್ತಿಲ್ಲ. ಆಕಿದು ಭಾಳ ಪವಾಡ ಐತಿ. ನಂಬಿದವ್ರು ಯಾವಾಗೂ ಕೈ ಬಿಟ್ಟಿಲ್ಲ ಆಕೆ ಅಮ್ಮ. ಮೈ ಜುಮ್ ಅನ್ಸುತ್ತಾ ನಿಮಗೆ ಅದು ಕುಣಿಬೇಕಾದ್ರೆ? ಆಕಿ ತಡ್ಕೊಳ್ಳೋ ಶಕ್ತಿ ನಮಗಾಗ್ಬೇಕಲ್ಲ. ನಿಮಗೆ ಅಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಗೊತ್ತಿರೋದಿಲ್ಲ. ಅಮ್ಮ ಬರೋದು ನಮಗೇನು ಗೊತ್ತಾಗೋದಿಲ್ಲ. ಆದರೆ ಲಕ್ಷ್ಮೀ ಜೋಗತಿ ಅವರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಅಮ್ಮ ಎಷ್ಟು ಸತ್ಯ, ಅಮ್ಮನ ಪವಾಡ ಎಷ್ಟು ಸತ್ಯ, ರೇಣುಕಾ ಎಲ್ಲಮ್ಮ ಅಂದರೆ ಎಷ್ಟು ಸತ್ಯ, ಉಧೋ ಉಧೋ ಎಲ್ಲಮ್ಮ ಅಂದರೆ ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಒಂದ್ಸಲ ಹೇಳೋಣ, ಉಧೋ 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 ಎಲ್ಲಮ್ಮ, ಉಧೋ ಉಧೋ ಎಲ್ಲಮ್ಮ. ಭಕ್ತರು ಬಂದವರೇ ತಾಯಿ ಭಕ್ತರು ಬಂದವರೇ, ಉದೋ ಉದೋ ಎಲ್ಲಮ್ಮ ಉದೋ ಉದೋ ರೇಣುಕಮ್ಮ, ಉದೋ ಉದೋ ಎಲ್ಲಮ್ಮ ಉದೋ ಉದೋ ರೇಣುಕಮ್ಮ. ಮೀಸಲು ಎಲ್ಲಮ್ಮ ಯಾವದ ನಿನಗೆ ಹೇಳಮ್ಮ, ಹಸಿರು ಸೀರೆಯ ತರಲೆ ಹಸಿರು ಬಳೆಗಳ ತರಲೆ, ಏನನ್ನು ತರಲಿ ಹೇಳು ತಾಯಿ ಎಲ್ಲಮ್ಮ, ಎಲ್ಲಮ್ಮ. ಉಧೋ ಉಧೋ ಎಲ್ಲಮ್ಮ ನಿನ್ನಾಳುವುದೋ ಜಮದಗ್ನಿ ನಿನ್ನಾಳುವುದೋ, ಪರಶುರಾಮ ನಿನ್ನಾಳುವುದೋ, ಮಾತಂಗಮ್ಮ ನಿನ್ನಾಳುವುದೋ, ಗಣೇಶ ನಿನ್ನಾಳುವುದೋ, ಹುಲಿಗೆಮ್ಮ ನಿನ್ನಾಳುವುದೋ,